ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಎಪಿಸೋಡು ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದರೆ, ಗ್ರೇ ಏರಿಯಾ, ಸ್ಟ್ರಾಟಜಿ ಕಿಂಗು, ಮತ್ತೊಂದು ಮಗದೊಂದು ಅಂತ ಮಂಜಣ್ಣಗೆ ನಾವು ಏನೇನು ಕರಿತಾ ಇದ್ವೋ ಅದೆಲ್ಲ ನೀರಲ್ಲಿ ಹೋಮ ಮಾಡಿದಾಗೆ ಅನ್ನಿಸ್ತು. ಯಾಕಂದರೆ ಎಷ್ಟೊಂದು ಸಲ ತಪ್ಪು ಮಾಡಿದ್ರು ಗುರು. ಧನರಾಜ್ನ ಆಚೆ ಇಡೋದ್ರಿಂದ ಹಿಡಿದು ಆ ಒಂದು ಬುಟ್ಟಿಲಿ ನೀರು ಬರೋದು ಬೇಕಾದರೆ ಗೌತಮಿ ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾನು ನೀರಲ್ಲಿ ಕೂರ್ತೀನಿ, ನೀವು ಹಾಕಿ ಹಾಕಿ ಅಂತ. ಅಲ್ಲೂ ಕೂಡ ಒಪ್ಪಲಿಲ್ಲ. ತುಂಬ ಸಲ ಮಿಸ್ಟೇಕ್ ಮಾಡಿದ್ರು ನೆನ್ನೆ ಎಪಿಸೋಡ್ ಅಂತ ಅನ್ನಿಸ್ತು. ಮಂಜಣ್ಣನ ಗ್ರಾಫ್ ಇಲ್ಲಿರೋದನ್ನ ಹಿಂಗೆ ತರಕ್ಕೆ ಒಂದು ತಡಾರ್ ಅಂತ ಕೆಳಗಡೆ ಬೀಳ್ಸೋಕ್ಕೆ ಒಂದು ಎಪಿಸೋಡ್ ಬೇಕಾಗಿತ್ತಲ್ಲ, ಆ ಎಪಿಸೋಡು ನೆನ್ನೆ ಎಪಿಸೋಡ್ ಆಗಿತ್ತು ಅಂತ ಅನ್ನಿಸ್ತು. ಮಂಜಣ್ಣ ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ನೆನ್ನೆ. ಒಂದು ಸ್ವಲ್ಪ ಮೆಚ್ಯೂರ್ ಆಗಿ ಡಿಸೈಡ್ ಮಾಡಿದ್ದಿದ್ರೆ, ಒಂದು ಡಿಸಿಷನ್ ತೊಗೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮತ್ತು ಮೋಕ್ಷಿತಾ ಮತ್ತು ನಮ್ಮ ಭವ್ಯ ಮೋಸ್ಟ್ ಸ್ಟ್ರಾಂಗೆಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ಸ್ ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು ಇಬ್ಬರು ಕೂಡ ಅಷ್ಟೇ. ಮತ್ತು ಇಬ್ಬರನ್ನೂ ಕೂಡ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಪಾಲ್ಗೊಳ್ಳೋಕ್ಕೆ ಚಾನ್ಸ್ ಕೊಟ್ಟಿದ್ದಿದ್ರೆ ಬಿಗ್ ಬಾಸ್ ಅವರು ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಲಾಸ್ಟ್ ಪಜಲ್ ಟಾಸ್ಕ್ ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟಿಕೆಟ್ ಟು ಫಿನಾಲೆನೇ ತೊಗೊಂಡೋಗ್ತಾರೆ ಅಂತಲೇ ಅಂದ್ಕೊಂಡಿದ್ದಿದ್ದು. ಮತ್ತು ಮಂಜಣ್ಣ ಮತ್ತು ಗೌತಮಿ ಇಬ್ಬರನ್ನೂ ಟೀಮಾಗಿ ಆಡಿಸ್ದೆ ಅದರಲ್ಲೊಬ್ಬರನ್ನ ತೆಗ್ದಾಕಬೇಕು ಅನ್ನೋ ಒಂದು ಟ್ವಿಸ್ಟಿಕ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಪ್ರತಿಯೊಂದನ್ನು ಬಿಟ್ಟು ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಫುಲ್ ಗೂಗ್ಲಿ ಸಾಂಗಿಂದ ಎಷ್ಟು ಫೇಮಸ್ ಗೂಗ್ಲಿ ಮೂವಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಆ ಒಂದು ಮೂವಿಯಿಂದ ಒಂದು ಸಾಂಗ್ ಹಾಕ್ತಾರೆ, ಎಲ್ಲ ಚಿಲ್ಲಾಗಿ ಆಟ ಆಡ್ತಾರೆ. ಮತ್ತು ನಮ್ಮ ರಜತು ಮತ್ತು ಧನರಾಜ್ ಅವರ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗು. ಮೊನ್ನೆ ರಜತ್ ಅವರು ಧನರಾಜ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಮಾತಾಡಿರ್ತಾರೆ, ಧನರಾಜ್ ಅವ್ರನ್ನ ನಾಮಿನೇಷನ್ ಮಾಡಬೇಕು ಅಂತ ಬಂದಾಗ. ಸೊ ಅದಕ್ಕೆ ನಮ್ಮ ಧನರಾಜ್ ಅವ್ರು ಹೋಗ್ಬಿಟ್ಟು, ನೀವು ಯಾಕೆ ಅಗ್ರೆಸಿವ್ ಆಗಿ ಆಡ್ತೀರಾ, ನನಗೆ ಸಪೋರ್ಟ್ ಮಾಡಿದ್ದು ನೀವು ಅಲ್ಲಿ ತಪ್ಪು, ನೀವು ನನಗೆ ಸಪೋರ್ಟ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇರ್ತಾರೆ ಧನರಾಜ್ ಅವರು. ಅದಕ್ಕೆ ನಮ್ಮ ರಜತ್ತು ಅಲ್ಲಿ ಸಪೋರ್ಟ್ ಮಾಡಿದ್ದು ಡೆಫಿನೆಟ್ಲಿ ಅಲ್ಲಿ ಇನ್ವಾಲ್ವ್ ಆಗಬಾರ್ದಾಗಿತ್ತು ರಜತ್ ಅವರು. ಬಟ್ ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ನಾನು ಹೇಳ್ದೆ, ನೀನು ವಾದ ಮಾಡ್ತಿದ್ದಿದ್ದು ಪಾಯಿಂಟು ಅಷ್ಟು ಚೆನ್ನಾಗೇ ಇರಲಿಲ್ಲ. ನನಗೆ ಕೋಪ ಬರ್ತಾಯಿತ್ತು ಆಚೆ ಕೂತ್ಕೊಂಡು. ಮೋಕ್ಷಿತ ನೋಡು ಎಷ್ಟು ಚೆನ್ನಾಗಿ ವಾದ ಮಾಡ್ಕೊಂಡ್ಲು, ಮತ್ತು ಅಲ್ಲಿ ಗಿವ್ ಅಪ್ ಮಾಡಿ ಬರಲಿಲ್ಲ ಅವಳು, ನೀನು ಯಾಕೆ ಗಿವ್ ಅಪ್ ಮಾಡಿ ಬಂದೆ, ಅದಕ್ಕೆ ನಾನು ಹಂಗೆ ಮಾತಾಡಿದೆ ಅಂತ ಅಂದ್ಬಿಟ್ಟು ಅವ್ರ ನಡುವೆ ಇರೋ ಒಂದು ಸ್ವಲ್ಪ ಡಿಸ್ಕಷನ್ನ ತೋರಿಸ್ತಾರೆ. ಮತ್ತು ನಮ್ಮ ಮಂಜಣ್ಣ ಕಾಕ ಅವ್ರ ಬಗ್ಗೆ ಸ್ವಲ್ಪ ಚೈತ್ರ, ಮೋಕ್ಷಿತಾ, ರಜತ್ತು ಇವರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮು ನಾನು ಚೈತ್ರಾಗೆ ಪ್ರಾಣ ಪಕ್ಷಿ ಆರೋಗ್ತಾ ಇತ್ತು, ನಾನೇನಾದರೂ ನಿನ್ನಲ್ಲಿ ಬಿದ್ದಿದ್ದಿದ್ರೆ ಜಸ್ಟ್ ಹಿಂಗೆ ಅಂದಿರೋದಕ್ಕೆ ಬದುಕೋಗಿರ್ತೀಯ ಅಂತ ಅಂದಾಗ, ಮಂಜಣ್ಣ ಬಂದುಬಿಟ್ಟು, ಇದು ನನ್ನ ಫ್ಯಾಮಿಲಿ ಇದ್ದಂಗೆ, ಈ ಹೆಣ್ಮಕ್ಳನ್ನ ನೀನು ಹೆಂಗೆ ಹೊಡಿತೀಯಾ, ಹೆಂಗೆ ಮೈ ಮೇಲೆ ಬೀಳ್ತೀಯಾ ಅಂತ ಬಂದಿದ್ದ. ಬಟ್ ನಿನ್ನೆ ಮಾತ್ರ ಕುತ್ತಿಗೆನೇ ಹಿಡ್ಕೊಬಿಟ್ಟಿದ್ದ, ಕುತ್ತಿಗೆ ಲಾಕ್ ಮಾಡಿಬಿಟ್ಟಿದ್ದ, ಎಲ್ಲೋದ ಈ ಅಣ್ಣ ಅಂತ ಅಂದ್ಬಿಟ್ಟು ಮಂಜಣ್ಣನ ಮೇಲೆ ಸ್ವಲ್ಪ ಕಾಮಿಡಿ ಮಾಡೋದು ನಡೆಯುತ್ತೆ. ಈ ಕಡೆ ವಿಕ್ಕಿ ಕೂಡ ಅದರಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ, ರಜತು ಮತ್ತು ವಿಕ್ಕಿ ಸಿಕ್ಕಾಪಟ್ಟೆ ಜೊತೆ ಆದರು ಅಂದರೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ. ನನಗೆ ಇವರಿಬ್ಬರು ಕಾಂಬೋ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ. ಅಂದರೆ ಅವಾಗ ಹೇಳ್ತಾರೆ, ಒಂದು ಕೈಯಲ್ಲಿ ರಾಖಿ, ಇನ್ನೊಂದು ಕೈಯಲ್ಲಿ ಹುಡುಗಿರ್ ಕತ್ತಿಡ್ಕೊಂಡು ಇಸುಕ್ತಾ ಇರೋದು ಪೋಸ್ಟರು ಮಂಜಣ್ಣಂದು ಅಂತ ಮಾತಾಡ್ತಾ ಇರ್ತಾರೆ. ಅದು ಸಿಕ್ಕಾಪಟ್ಟೆ ಫನ್ನಿ ಆಗೋಯ್ತು, ನಂಗೆ ತುಂಬ ಇಷ್ಟ ಆಯಿತು. ಅದಾದರೆ ಇನ್ನು ಟಾಸ್ಕ್, ಸರಣಿ ಟಾಸ್ಕ್ ಏನಿರುತ್ತೋ ಅದರಲ್ಲಿ ಗೆದ್ದಿರ್ತಾರೆ ನಮ್ಮ ಹನುಮಂತು ಅವರ ಟೀಮು. ಹನುಮಂತು, ಮೋಕ್ಷಿತಾ, ಭವ್ಯ ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತು. ಬಾಲ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಆಡಿದರು. ಸೊ ಅವರಿಗೆ ಈ 3 ಜನಕ್ಕೂ ಒಂದು ಟಾಸ್ಕ್ ಕೊಡ್ತಾರೆ. ಈ 3 ಜನದಲ್ಲಿ ಯಾರು ಗೆಲ್ತಾರೋ ಅವರು ಬಂದುಬಿಟ್ಟು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕ್ಕೆ ಸೆಲೆಕ್ಟ್ ಆಗ್ತಾರೆ. ಹನುಮಂತು ಅವರು ತುಂಬ ಅಂದರೆ ತುಂಬ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡಿದರು ಅಂತ ಅನ್ನಿಸ್ತು. ಮತ್ತು ಮಂಜಣ್ಣ ಗ್ರೇ ಏರಿಯಾ ಬೇರೆಯವ್ರಿಗೆ ವರ್ಕ್ ಆಗ್ತಿದೆ ಹೊರತು ಅವ್ರ ಗ್ರೇ ಏರಿಯಾ ಬೇರೆಯವ್ರಿಗೆ ವರ್ಕ್ ಆಗ್ತಾಯಿಲ್ಲ. ಮಂಜಣ್ಣ ಹೇಳಿದ್ದು ಟ್ರಿಕ್ಕು, ಅಲ್ಲಿ ಕುತ್ಕೊಂಡು ಇಳಿಸು, ಅದಾದ ನಂತರ ನೀನು ಇಳಿದೋಗು ಅಂತ ಏನು ಟ್ರಿಕ್ಕು ನಮ್ಮ ಹನುಮಂತುಗೆ ಹೇಳ್ಕೊಟ್ರು ಮಂಜಣ್ಣ, ಅದನ್ನು ಕ್ಲೀನಾಗೆ ಹನುಮಂತು ಕೂಡ ಎಕ್ಸಿಕ್ಯೂಟ್ ಮಾಡಿದರು. ಈ ಕಡೆ ಭವ್ಯ ಮತ್ತು ಮೋಕ್ಷಿತಾ ಅಲ್ಲಿ ಒಂದು ಸ್ವಲ್ಪ ಎಡವುದ್ರು ಟ್ರಿಕ್ಸ್ನ ಕ್ಯಾಚ್ ಮಾಡೋದಕ್ಕೆ ಅಂತ ನನಗನ್ನಿಸ್ತು. ಹನುಮಂತು ಅವರು ತುಂಬ ಚೆನ್ನಾಗಿ 7 ಬಾಲ್ನು ಬ್ಯಾಲೆನ್ಸ್ ಮಾಡಿಬಿಟ್ಟು ಗೆದ್ಬಿಟ್ಟು ಇದಕ್ಕೆ ಸೆಲೆಕ್ಟ್ ಆಗ್ತಾರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕ್ಕೆ. ತುಂಬ ಡಿಸರ್ವಿಂಗ್ ವ್ಯಕ್ತಿ ಆಯಿತಾ. ಇವಾಗ ಯಾರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೋಕ್ಷಿತಾ ಆಡಿದರೆ ಚೆನ್ನಾಗಿರ್ತಾ ಇತ್ತು. ಸೊ 5 ಜನನು ತುಂಬ ಡಿಸರ್ವಿಂಗು ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕ್ಕೆ ಅಂತ ಅನ್ನಿಸ್ತು. ಹಿಂಗೆ ಹನುಮಂತು ಅವರು ಟಿಕೆಟ್ ಟು ಫಿನಾಲೆ
ಟಾಸ್ಕ್‌ನ ಆಡ್ಬಿಟ್ಟು ಗೆಲ್ತಾರೆ. ಇಲ್ಲಿ ಒಂದು ಮಜಾ ಬರುವಂಥ ವಿಷಯ ಆಗೋದು, ಇವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡಿರೋದ್ರಿಂದ ಆಪೋಸಿಟ್ ಟೀಮ್ ಯಾರು ಸೋತಿರ್ತಾರೋ ಅವ್ರಿಗೆ ಡೆಫಿನೆಟ್ಲಿ ಒಂದು ಪನಿಷ್ಮೆಂಟ್ ಕೂಡ ಇರುತ್ತಲ್ವಾ. ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್‌ಮೆಂಟ್ ಬರುತ್ತೆ. ಈ ಕಡೆ ಧನರಾಜು, ಮಂಜು ಅವರು ಮತ್ತು ಗೌತಮಿ ಅವರು 3 ಜನ ಸೋತಿರೋದ್ರಿಂದ ಅವರು 3 ಜನದಲ್ಲೇ ಒಪ್ಪಂದವಾಗಿ ಯಾರನ್ನ ಈ ಒಂದು ಟಿಕೆಟ್ ಟು ಫಿನಾಲೆ ಗೇಮಿಂದ ಆಚೆ ಇಡ್ತೀರಾ ಅಂತ ಅನೌನ್ಸ್ ಮಾಡಬೇಕಾಗಿ ಬರುತ್ತೆ. ಮಂಜು ಅವರು ಇಲ್ಲಿ ಗೌತಮಿ ಅವ್ರ ಹೆಸರನ್ನ ತಗೊಂಡಿದ್ದಿದ್ರೆ ಮಂಜು ಅವ್ರ ಗ್ರಾಫು ಇಲ್ಲಿರೋದು ಇಲ್ಲಿಗೆ ಹೋಗಿರೋದು. ಬಟ್ ಇಲ್ಲಿ ಸ್ನೇಹಿತೆ ಅಂತ ಒಂದು ದೃಷ್ಟಿ ಇಟ್ಕೊಂಡು ಗೌತಮಿ ಅವರಿಗೆ ಸಪೋರ್ಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಮಂಜಣ್ಣ ಅವರು ಒಂದು ಮಾತು ಕೊಟ್ಟಿರ್ತಾರೆ, ಈ ಥರ ನನಗೆ ತ್ರಿವಿಕ್ರಮ್ ಬಿಟ್ಟು ಅಲ್ಲಿ ಯಾರೇ ಇದ್ದರೂ ಕೂಡ ನಾನು ಧನು ಅವರ ಹೆಸರನ್ನ ನಾನು ತಗೊಳ್ಳಲ್ಲ, ಧನು ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆ ಒಂದು ಕಾನ್ಫಿಡೆನ್ಸಲ್ಲೇ ಧನು ಅವರು ಕೂಡ ಇರ್ತಾರೆ. ಬಟ್ ಅಲ್ಲಿ ಮಂಜಣ್ಣ ಇದ್ಬಿಟ್ಟು ಧನು ಅವರು ನಾನು ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ರು ಕೂಡ ಅವ್ರಾಗ ಅವರೇ ಗಿವ್ ಅಪ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಅವ್ರನ್ನ ನಾಮಿನೇಟ್ ಮಾಡೋ ಒಂದು ಟಾಸ್ಕಲ್ಲಿ ಧನು ಅವ್ರನ್ನ ನಾನು ಕಾಪಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟಿದ್ರು ಕೂಡ ಹೋಗಿ ಅವ್ರಾಗ ಅವರೇ ನಾಮಿನೇಟ್ ಮಾಡಿಕೊಂಡ್ರು ಅವ್ರನ್ನ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಏನಿರುತ್ತೆ ಅದರಲ್ಲಿ ಆಚೆ ಇಡ್ತಾರೆ ಮಂಜಣ್ಣ ಅವರು. ವರ್ಸ್ಟ್ ಅಂದರೆ ವರ್ಸ್ಟ್ ಡಿಸಿಷನ್ ಅಂತ ಅನ್ನಿಸ್ತು. ಒಂದು ಮಾತಿಗೆ ಮಾತು ಕೊಡೋಕ್ಕೆ ಅಂದರೆ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಮಾತನ್ನ ಕೊಡಬಾರ್ದು. ಆ ಒಂದು ಮಾತು ತಪ್ಪಿದ್ದು ನನಗೆ ಸೀರಿಯಸ್ಲಿ ಮಂಜಣ್ಣ ಬೇಜಾರಾಯಿತು. ಆ ಮಾತು ಕೊಡ್ದೇ ಮಂಜಣ್ಣ ಗೌತಮಿನ ಸೆಲೆಕ್ಟ್ ಮಾಡಿದ್ದಿದ್ರೆ ಅದೊಂಥರ ಆಗಿರೋದು. ಬಟ್ ಧನುನ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ, ಯಾರೇ ಇದ್ರೂ ನಾನು ಧನುನ ಬಿಟ್ಕೊಡಲ್ಲ ಅಂತ ಹೇಳಿದ್ದು ಮಂಜಣ್ಣನೇ ಇವತ್ತು ಧನುನ ಒಂದು ಇದರಿಂದ ಆಚೆ ಇಟ್ಬಿಟ್ಟು ಅದಕ್ಕೊಂದು ಸಿಲ್ಲಿ ರೀಸನ್ ಕೊಟ್ರಲ್ಲ, ಅದು ವರ್ಸ್ಟ್ ಅಂದರೆ ವರ್ಸ್ಟ್ ಅಂತ ಅನ್ನಿಸ್ತು. ಮಂಜಣ್ಣನ ಗ್ರಾಫು ಡೆಫಿನೆಟ್ಲಿ ಕೆಳಗೆ ಬೀಳುತ್ತೆ ಇದೊಂದು ವಿಚಾರನ ಇಟ್ಕೊಂಡ್ರೆ. ಇನ್ನು ಗೌತಮಿಯವರು ತುಂಬ ರೀಸನ್ ಕೊಡ್ತಾರೆ. 4 ವಾರ ಅವ್ರ ಪರ್ಫಾರ್ಮೆನ್ಸೇ ಕಾಣಲಿಲ್ಲ, ಹನುಮಂತು ಬಂದಾದ್ಮೇಲೆ ಅವರ ಪರ್ಫಾರ್ಮೆನ್ಸ್ ಕಂಡಿದ್ದು ಅಂತೆಲ್ಲ ರೀಸನ್ ಕೊಡ್ತಾರೆ. 4-5 ವಾರ ಅಲ್ಲ, 7-8 ವಾರ ಇವ್ರೇನು ಮಾಡಿದ್ರು, ಜಸ್ಟ್ ಒಂದು 4-5 ವಾರ ಮಂಜಣ್ಣ ಮೋಕ್ಷಿತ ಎಲ್ಲೋ ಒಂದು ಕಡೆ ಕುತ್ಕೊಂಡು ಮಾತಾಡೋರು, ಮಂಜಣ್ಣ ಮೋಕ್ಷಿತ ಜೊತೆ ಕುತ್ಕೊಂಡು. ಅದಾದ ನಂತರ ಜಸ್ಟ್ ಮಂಜಣ್ಣ ಜೊತೆ ಅದು ಇದು ಮಾತಾಡ್ಕೊಂಡಿರೋರು. ಗೌತಮಿ ಪರ್ಫಾರ್ಮೆನ್ಸ್ ಎಲ್ಲೋಯ್ತು, 10-15 ವಾರ ಏನು ಇಲ್ವೇ ಇಲ್ವಲ್ಲ. ಆ ಒಂದು ರೀಸನ್ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅದಾದ ನಂತರ ಯಾವಾಗ ಕಿಚ್ಚನ ಚಪ್ಪಾಳೆ ಸಿಕ್ಕಿರುತ್ತೆ ಧನರಾಜ್ ಅವ್ರಿಗೆ, ಗೆದ್ದೇ ಗೆಲ್ಲುತ್ತೆ ಒಳ್ಳೆತನ ಅಂತ ಹೇಳ್ಬಿಟ್ಟು ಕಿಚ್ಚನ ಚಪ್ಪಾಳೆ ಕೊಟ್ಟಿರ್ತಾರೆ ಸುದೀಪ್ ಸರು. ಆ ಒಂದು ವೀಕಲ್ಲಿ ನಮ್ಮ ಧನರಾಜ್ ಅವರು ಗೌತಮಿ ಅವ್ರ ಹತ್ರ ಹೇಳಿರ್ತಾರೆ, ನಾನು ಇನ್ಫ್ಲೂಯೆನ್ಸ್ ಆದೆ ಅಂತ ಅನ್ನಿಸ್ತು ಅಂತ. ಆ ಒಂದು ರೀಸನ್ ಕೂಡ ಕೊಡ್ತಾರೆ. ಇನ್ಫ್ಲೂಯೆನ್ಸ್ ಆದೆ ಅಂತ ಒಪ್ಕೊಂಡಿದ್ದೆ ಒಳ್ಳೆತನ ಅಂತ ಚಪ್ಪಾಳೆ ಹೊಡೆದಿದ್ರು ಕೂಡ ಅದೇ ಒಂದು ರೀಸನ್ ತಂದುಬಿಟ್ಟು ಗೌತಮಿ ಅವರು ಧನರಾಜ್ ಅವ್ರಿಗೆ ಹೇಳ್ತಾರೆ. ಗೌತಮಿಗೆ ಏನಪ್ಪ ಆಗಿದೆ, ಯೂಶಲಿ ಗೌತಮಿಯವರು ತುಂಬ ಒಳ್ಳೆ ರೀಸನ್ ಕೊಡೋರು. ಬಟ್ ಈ ಒಂದು ರೀಸನ್ನು ಧನರಾಜ್ ಅವ್ರಿಗೆ ಸೂಕ್ತ ಆಗಲಿಲ್ಲ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಗೌತಮಿಗೆ ಕಂಪೇರ್ ಮಾಡಿದ್ರೆ ಧನರಾಜ್ ಅವರು ಸಿಕ್ಕಾಪಟ್ಟೆ ಬೆಟರ್ ಆಯಿತಾ. ಎಂಟರ್ಟೈನ್ಮೆಂಟ್ ವಿಚಾರ ಆಗಲಿ, ಟಾಸ್ಕ್ ವಿಚಾರ ಆಗಲಿ, ಮನೇಲಿ ಇನ್ವಾಲ್ವ್ಮೆಂಟ್ ಆಗಲಿ, ಪ್ರತಿಯೊಂದು ಕೂಡ ಧನರಾಜ್ ಅವರಿಂದ ಚೆನ್ನಾಗಿತ್ತು. ಸೊ ಈ ಒಂದು ಸಿಲ್ಲಿ ರೀಸನ್ ಕೊಟ್ಟು ಧನರಾಜ್ ಅವ್ರನ್ನ ಆಚೆ ಇಡಕ್ಕೆ ಹೇಳ್ತಾರೆ. ಬಟ್ ಧನರಾಜ್ ಅವರು ಗೌತಮಿನ ಆಚೆ ಇಡಕ್ಕೆ ಕೊಟ್ಟಿದ್ದ ಪಾಯಿಂಟ್ಸು ತುಂಬ ಚೆನ್ನಾಗಿತ್ತು. ನನಗೆ ವಾವ್ ಫ್ಯಾಕ್ಟರ್ಸ್ ಅಂತ ಎಲ್ಲೂ ಗೌತಮಿಯಲ್ಲಿ ಕಂಡಿಲ್ಲ, ಅವ್ರು ಕ್ಯಾಪ್ಟನ್ ಆಗಿರೋ ವೀಕ್ ಬಿಟ್ಟರೆ. ಇನ್ನು ಅದು ಬಿಟ್ಟರೆ ಮಹಾರಾಜ ಟಾಸ್ಕಲ್ಲಿ ತುಂಬ ಪರ್ಸ್ನಲ್ ಆಗಿ ತೊಗೊಂಡ್ರು ಅವರು. ಯಾವುದು ಮೋಕ್ಷಿತಾ ಆಡಬೇಕಾದ್ರೆ ಬಗ್ಗಿ ನಡಿ ಅಂದರೆ ನಮಸ್ತೆ ಮಾಡ್ರಿ ಇದೆಲ್ಲ ಯಾವುದು ಅವ್ರು ಮಾಡಲಿಲ್ಲ, ತುಂಬ ಪರ್ಸ್ನಲಾಗಿ ತೊಗೊಳ್ತಾರೆ ಅವರು. ಇನ್ನು ಅದನ್ನು ಬಿಟ್ಟರೆ ಇನ್ನೊಂದು ವಿಚಾರ ಅವ್ರು ಏನು ಹೇಳ್ತಾರೆ ಅಂದರೆ ನಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂದರೂ ಕೂಡ ಡಿಸ್ಕಸ್ ಮಾಡಿರ್ತಾರೆ. ಅದೇ ಬೇರೆಯವರು ಡಿಸ್ಕಸ್ ಮಾಡಿದಾಗ ಮಾತ್ರ ಅದನ್ನು ಹೈಲೈಟ್ ಮಾಡಿ ಹೇಳ್ತಾರೆ. ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಗೌತಮಿ ಆಚೆ ಇಡಬೇಕು ಅಂತ ಹೇಳ್ತಾರೆ. ಕ್ರೇಜಿಯಾಗೆ ಹೇಳಿದ್ರು ನಮ್ಮ ಧನರಾಜ್ ಅವರು ರೀಸನ್ ಅಂತ ಅನ್ನಿಸ್ತು. ಇಲ್ಲಿ ಧನರಾಜ್ ಅವರು ಒಂದು ಟಿಕೆಟ್ ಫಿನಾಲೆ ಟಾಸ್ಕಿಂದ ಆಚೆ ಬಿದ್ದಿರ್ಬೋದು, ಬಟ್ ಅವ್ರ ಗ್ರಾಫ್ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಜನಗಳಲ್ಲಿ ತುಂಬ ಪಾಸಿಟಿವಿಟಿ ಅಂತೂ ಬಂದಿದೆ. ಇಲ್ಲಿ ನೆಗೆಟಿವಿಟಿ ತಂದ್ಕೊಂಡಿದ್ದು ಮಾತ್ರ ಡೆಫಿನೆಟ್ಲಿ ಮಂಜಣ್ಣ ಮತ್ತು ಗೌತಮಿನೇ. ಆಬ್ವಿಯಸ್ಲಿ ಮೆಜಾರಿಟಿ ಡಿಸಿಷನ್ ಫೈನಲ್ ಆಗುತ್ತಲ್ವ, ಅದಕ್ಕೋಸ್ಕರ ಧನರಾಜ್ ಅವರು ಆಚೆ ಬೀಳ್ತಾರೆ. ಈ ಕಡೆ ಅದನ್ನು ಸಿಕ್ಕಾಪಟ್ಟೆ ಫನ್ನಿಯಾಗಿ ತೊಗೊಂಡೋದ್ರು. ನೋಡು ಇವಾಗ ಕುರಿನ್ ಕಡಿತಾರೆ ನೋಡು, ಗೂಟ ಬಡಿತಾರೆ ನೋಡು, ಬತ್ತಿ ಹತ್ತಿಸ್ತಾರೆ ನೋಡು ಅಂತ ಅನ್ನೋದು, ಕ್ಲಾಪ್ಸ್ ಹೊಡಿಯೋದು, ಸಿಕ್ಕಾಪಟ್ಟೆ ಹುರ್ಸಾಕಿದ್ರು ಮಂಜಣ್ಣ ಮತ್ತು ಇವರಿಗೆ. ಧನು ಕೂಡ ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡ್ರು, ಜಾಸ್ತಿ ಲ್ಯಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆ ಕಡೆ ಹನುಮಂತ್ ಅವರು ಹೇಳ್ತಾರೆ ಧನರಾಜ್ ಅವ್ರಿಗೆ ಆ್ಯಸ್ ಎ ಫ್ರೆಂಡ್ ಆಗಿ ಹನುಮಂತ್ ಅವರು ಯಾವಾಗಲೂ ಕೂಡ ರೈಟ್ ಸಜೆಷನ್ನೇ ನಮ್ಮ ಧನರಾಜ್ ಅವ್ರಿಗೆ ಕೊಡ್ತಾರೆ ಅಂತ ಅನ್ನಿಸ್ತು. ಅಲ್ಲಿ ಹೋಗಿ ಹೇಳ್ತಾರೆ, ನೀನು ನಾಮಿನೇಷನ್ಗೆ ಯಾವಾಗ ಹೋದೋ ಅಲ್ಲೇ ತಪ್ಪು ಮಾಡಿಬಿಟ್ಟೆ ದೋಸ್ತ, ನಿನಗೆ ಇದೆಲ್ಲ ಆಗಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಹೌದು, ಅಲ್ಲಿ ನಾಮಿನೇಷನಲ್ಲಿ ಅವರೇ ಒಪ್ಕೊಂಡು ಬರಬಾರ್ದಾಗಿತ್ತು ಧನು ಅವರು, ಯಾಕಂದರೆ ಮೋಕ್ಷಿತಾ ಬಂದ್ರ ಹೇಳಿ ಯುನಿಕ್ ಡಿಸಿಷನಲ್ಲೇ ಬಂದರು ಅಲ್ವಾ. ಅಂದರೆ ಎಲ್ಲರೂ ಈ ನಮ್ಮ ರಜತ್ ಅವ್ರು ಏನು ಡಿಸಿಷನ್ ತೊಗೊಂಡ್ರು ಆ ಒಂದು ಡಿಸಿಷನ್ಗೆ ಫೈನಲ್ ಆಯಿತು. ಮೋಕ್ಷಿತಾ ಅವ್ರು ಬರಲಿಲ್ಲ, ಸೊ ಹಂಗೆ ಗಿವ್ ಅಪ್ ಮಾಡಬಾರ್ದಾಗಿತ್ತು ಧನರಾಜ್ ಅವರು. ಅದನ್ನೇ ಹನುಮಂತ್ ಅವ್ರು ಹೇಳಿದ್ರು. ಮತ್ತು ರಜತ್ ಅವರು ಕೂಡ ಮಂಜು ಅವ್ರ ಹತ್ರ ಚೆನ್ನಾಗೇ ಡಿಸ್ಕಸ್ ಮಾಡಿದ್ರು. ಬಿಡಪ್ಪ ನೀನು ಮಾತಿಗೆ ನಿಂತ್ಕೊಂಡ್ಬಿಟ್ಟಲ್ಲ, ತುಂಬ ಒಳ್ಳೆ ಡಿಸಿಷನ್ ತೊಗೊಂಡೆ ಅಂತಾರೆ. ಅಲ್ಲಿ ಮಂಜು ಅವ್ರು ಕೊಡೋ ರೀಸನ್ನು, ನನ್ನ
ನಾನಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಅವನಿಗೆ, ನಾನು ನಿನ್ನ ಹೆಸರು ತಗೊಳಲ್ಲ ಅಂತ. ಆದರೂ ಕೂಡ ಅವನೇ ಗಿವ್ ಅಪ್ ಮಾಡಿಬಿಟ್ಟು ಅಲ್ಲಿಂದ ಆಚೆ ಬಂದನಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರನೇ ನಾನು ಈ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಸಾರಿ ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕಲ್ಲಿ ಆಚೆ ಇಟ್ಟೆ ಅಂತಾರೆ. ಡೆಫಿನೆಟ್ಲಿ ಇದು ಮಂಜು ಅವ್ರ ಗ್ರಾಫ್ಗೆ ಡೆಫಿನೆಟ್ಲಿ ಎಫೆಕ್ಟ್ ಮಾಡುತ್ತೆ. ಈಗ ಮುಂಚೆಲ್ಲ ಮಂಜು ಅವರು ಟಾಪ್ 5 ಫಿನಾಲೆ ಗೆಲ್ಬೋದು ಅಂತ ಅಂತಿದ್ದರು. ಇವಾಗ ಟಾಪ್ 5ಗೆ ಬರುತ್ತಾ ಇಲ್ವಾ ಅಂತ ಅಕ್ಷಯ್ ಬ್ರೋ ಇದನ್ನ ಪೋಲಿಕ್ಕಿದ್ರೆ ಎಷ್ಟು ಕಡಿಮೆ ವೋಟ್ಸ್ ಬಂದಿದೆ ಗೊತ್ತಾ? ನನಗಂತೂ ಡೌಟು, ಹಿಂಗೆ ಆಡ್ತಾ ಇದ್ರೆ ಮಂಜಣ್ಣ ಅವರು ಟಾಪ್ 5ಗೆ ಬರ್ತಾರಾ ಅಂತ. ನೋಡಬೇಕು ಏನಾಗುತ್ತೆ ಅಂತ. ಇನ್ನು ಅದನ್ನು ಬಿಟ್ಟರೆ ಅದೇ ಅವರಿಬ್ರು ಎಲ್ಲ ಕಾಲು ಎಳಿತಾ ಇರ್ತಾರೆ ಧನುಗೆ, ಈ ಥರ ನೀಗೆ ಆಗಬೇಕಾಗಿತ್ತು, ಗೂಟ ಬಡಿದ್ರು, ಬತ್ತಿ ಹಚ್ಚಿದ್ರು ಅಂತ. ಇದಾದ ನಂತರ ಸರಣಿ ಟಾಸ್ಕ್ ಏನಿರುತ್ತೆ ಅದನ್ನು ಕೊಡಲ್ಲ. ಈಗ ನಿಮಗೆ ಇಬ್ಬರು ಟೀಮ್ ಮಾಡಿಕೊಂಡು ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು. ಅದನ್ನು ಯಾರು ಗೆಲ್ತಾರೋ ಅವರು ನೆಕ್ಸ್ಟ್ ಒಂದು ಲೆವೆಲ್ಗೆ ಹೋಗ್ತಾರೆ. ಯಾವ ಟೀಮ್ ಸೋಲುತ್ತೋ ಅವರು ಈ ಒಂದು ಟಿಕೆಟ್ ಟು ಫಿನಾಲೆ ಟಾಸ್ಕಿಂದ ಆಚೆ ಇಡ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ. ಅಲ್ಲಿ ಧನರಾಜ್ ಅವರು ಆಹಾ ಇವಾಗಲೇ ಸರಣಿ ಟಾಸ್ಕ್ ಕಿತ್ತಾಕ್ಬೇಕಾಗಿತ್ತಾ, ಇವಾಗ ಧನರಾಜ್ ಹೋಯ್ತು ಸರಣಿ ಟಾಸ್ಕೇ ಹೋಯ್ತು ಅಂತ ಅನ್ನೋದು. ಇವ್ರು ಇದ್ಬಿಟ್ಟು ಇನ್ನು ಬತ್ತಿ ಇಡಕ್ಕೆ ಯಾರು ಇಲ್ವಲ್ಲ, ಗೂಟ ಹೊಡಿಯಕ್ಕೆ ಯಾರು ಇಲ್ವಲ್ಲ ಅಂತ ಅಂದ್ಬಿಟ್ಟು ಫುಲ್ ಅದೊಂಥರ ಕಾಮಿಡಿಯಾಗಿ ನಡೆಯುತ್ತೆ. ಇನ್ನು ಡಿಸಿಷನ್ ತೊಗೊಳೋದ್ರಲ್ಲಿ ಇಲ್ಲಿ ಮೋಕ್ಷಿತಾ ಮತ್ತು ಭವ್ಯ ಅವರು ತುಂಬ ಕ್ಲಾರಿಟಿ ಇರುತ್ತೆ ಆಯಿತಾ. ಭವ್ಯ ಅವ್ರಿಗೆ ಚೆನ್ನಾಗಿ ಗೊತ್ತು, ನಾನು ಕ್ವಿಕ್ ಆಗಿದ್ದೀನಿ, ನಾನು ನೋಡ್ತೀನಿ, ಮೋಕ್ಷಿತಾ ಅವ್ರನ್ನ ನೀರಲ್ಲಿ ಕೂರಿಸ್ತೀನಿ ಅಂತ. ಸ್ಟ್ರೈಟ್ ಟು ಸ್ಟ್ರೈಟ್ ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡಿದ್ರು. ಇಲ್ಲಿ ಮಂಜಣ್ಣ ಗ್ರೇ ಏರಿಯಾ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಗೌತಮಿ ಅವರು ಕೂಡ. ಮಂಜಣ್ಣ ಇದಾಗಲ್ಲ, ತುಂಬ ಕ್ವಿಕ್ ಇರಬೇಕು ಇದರಲ್ಲಿ, ನೀವು ನೀರು ತುಂಬದಂಗೆ ನೋಡ್ಕೊಳ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗೋದು, ನಾನು ನೀರಲ್ಲಿ ಇರ್ತೀನಿ ಅಂತ ಅಂದರೂ ಕೂಡ ಮಂಜಣ್ಣ ಯಾವುದೇ ಕಾರಣಕ್ಕೂ ಗೌತಮಿಯನ್ನ ಮಾತನ್ನ ಕೇಳೋಕ್ಕೆ ರೆಡಿನೇ ಇರಲಿಲ್ಲ. ನಾನೇ ಅದರಲ್ಲಿ ಹೋಗಿ ಕೂತ್ಕೋತೀನಿ, ನೀನು ನೀರು ತೆಗಿ ಅಂತ ಅಂದರು. ಈ ಒಂದು ಟಾಸ್ಕ್ ಏನಿರುತ್ತೆ ಅದನ್ನು ಮಂಜಣ್ಣ ಮತ್ತು ಗೌತಮಿನೇ ಪಕ್ಕಾ ಇದನ್ನು ಟಿಕೆಟ್ ಟು ಫಿನಾಲೆ ಕಂಟೆಂಡರ್ಸ್ ಆಗಿ ಮಾಡಬೇಕು ಅಂತಲೇ ಡಿಸೈನ್ ಮಾಡ್ದಂಗಿತ್ತು ನನಗೆ. ಬಟ್ ಅಲ್ಲಿ ನೋಡಿದ್ರೆ ಮಂಜಣ್ಣ ತೊಗೊಂಡಿದ್ದ ಒಂದೇ ಒಂದು ಡಿಸಿಷನ್ನಿಂದ ಅಲ್ಲಿ ಎಲ್ಲ ಉಲ್ಟಂಪಲ್ಟ ಆಯಿತು. ಇವತ್ತು ಭವ್ಯ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಂಗಾಯಿತು. ಅವರ ಗ್ರೇ ಏರಿಯಾ ಏನೇನಿತ್ತೋ ಡೆಫಿನೆಟ್ಲಿ ಅದು ಎಲ್ಲ ಕೆಳಗಡೆ ಬೀಳ್ತು. ಮತ್ತು ಇಲ್ಲಿ ಸರಣಿ ಟಾಸ್ಕ್ನ ಬಿಗ್ ಬಾಸ್ ಅವರು ಕ್ಯಾನ್ಸಲ್ ಮಾಡ್ದೇ ಅಲ್ಲೂ ಕೂಡ ಒಂದು ಟಾಸ್ಕ್ ಇಟ್ಬಿಟ್ಟು ಗೌತಮಿ ಮತ್ತು ಮಂಜಣ್ಣನ ಮಧ್ಯೆ ಟ್ವಿಸ್ಟ್ ಇಟ್ಟಿದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ TRP ಹೋಗಿರೋದು ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ಸರಣಿ ಟಾಸ್ಕು ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದಾಯ್ತಾ, ಇಲ್ಲಾಂದರೆ ಹಿಂಗಾಡ್ಸಿದ್ದೆ ಚೆನ್ನಾಗಿತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಾಸ್ಕ್ ಸ್ಟಾರ್ಟ್ ಆದಮೇಲೆ ತುಂಬ ಅಂದರೆ ತುಂಬ ಮಜಾ ಬಂತು. ಯಾಕಂದರೆ ಮೋಕ್ಷಿತಾ ಎಷ್ಟು ಚೆಂದ ಆಡಿದ್ರು ಅಂದರೆ, ಮೋಕ್ಷಿತಾ ಮತ್ತು ಭವ್ಯ ಅವರು ಈ ಸಖತ್ ಕಾಂಪಿಟೇಷನ್ ಕೊಟ್ಟರು. ಇನ್ ಕೇಸ್ ಅವ್ರು ಮಂಜಣ್ಣ ಬಂದಿದ್ರು ಕೂಡ ಹೆವಿ ಕಾಂಪಿಟೇಷನ್ ಆಗೋದು, ಅಷ್ಟು ಚೆನ್ನಾಗಿ ಆಡಿದ್ರು ಭವ್ಯ ಅವರು. ಮೋಕ್ಷಿತಾ ಅವರು ಕೂಡ ಅಷ್ಟೇ, ಒಂದು ಸ್ವಲ್ಪ ಕೂಡ ಅಲ್ಲಾಡಲಿಲ್ಲ. ಮಂಜಣ್ಣ ನೀರಲ್ಲಿ ಇದ್ದರೂ ಕೂಡ ಮಂಜಣ್ಣ ಹಿಂಗೆ ಅಲ್ಲಾಡಿಸ್ತಾ ಇದ್ರು, ಬಟ್ ಮೋಕ್ಷಿತಾ ಎಲ್ಲೂ ಕೂಡ ಅಲ್ಲಾಡಿಸ್ಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅದಾದ ನಂತರ ಇನ್ನು ಮಧ್ಯದಲ್ಲಿ ನೀರೇ ನಿಲ್ಸಾಕ್ಬಿಡ್ತಾರೆ ಆ್ಯಕ್ಚುಲಿ ಬಿಗ್ ಬಾಸ್. ಯಾವಾಗ ಮಂಜಣ್ಣನ ತುಂಬಿಡುತ್ತೋ ಆವಾಗ ನೀರು ನಿಲ್ಸಾಕ್ಬಿಡ್ತಾರೆ. ಅಲ್ಲಿ ಏನಕ್ಕೆ ನಿಲ್ಸಾಕಿದ್ರು ಅಂದರೆ, ಮಂಜಣ್ಣನ ಕೆಪಾಸಿಟಿ ಜಾಸ್ತಿ ಇದೆಯಾ, ಇಲ್ಲಾಂದರೆ ಮೋಕ್ಷಿತ ಕೆಪಾಸಿಟಿ, ಯಾರು ಫಸ್ಟು ನೀರಲ್ಲಿ ಇರೋಕ್ಕಾಗದೆ ಆಚೆ ಬರ್ತಾರೆ ಅಂತ ನೋಡೋದಕ್ಕೇ ಅಲ್ಲಿ ನೀರು ನಿಲ್ಲಿಸ್ದಂಗಾಯಿತು. ಅಷ್ಟೇ ಅಲ್ಲದೆ ಮುಳುಗೋದ್ರೆ ಇವ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅವರು ಆ ಥರ ಮಾಡಿದ್ರು. ಬಟ್ ಅದನ್ನು ಮಂಜಣ್ಣಂಗೆ ಗೊತ್ತಾಗಲಿಲ್ಲ. ಅಲ್ಲಿಂದ ಮಂಜಣ್ಣ ಆಚೆ ಬಂದುಬಿಡ್ತಾರೆ ನೀರಿಂದ. ತುಂಬ ಒಂದು ಅವರ ಗ್ರೇ ಏರಿಯಾ ಅದು ಇದು ಮಣ್ಣು ಅದು ಇದು ಅಂತ ಏನು ಅಂದ್ಕೊಂಡಿದ್ವೋ ಅದು ಎಲ್ಲನೂ ಆಗೋಯ್ತು. ಗೌತಮಿಯವ್ರು ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಇನ್ಫ್ಯಾಕ್ಟ್ ಹನುಮಂತು, ಧನರಾಜ್ ಅವರೆಲ್ಲ ಕೂತ್ಕೊಂಡಿರ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಹೋಗಿ ಡಿಸ್ಕಸ್ ಮಾಡ್ತಾರೆ. ನಾನು ಹೇಳಿದ್ದೆ ಆದರೆ ಅವರೇನೆ ಕೇಳಲಿಲ್ಲ, ನಾನು ನನಗೆ ನೀರು ಭಯ, ಹಂಗೆ ಹಿಂಗೆ ಅಂತ ಅಂದರು. ಆದರೆ ನಾನು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಇಳಿತಾ ಇದ್ದೆ ಅಲ್ವಾ, ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ಬಟ್ ಕೇಳಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಒಬ್ಬರು ಮಾಡಿರೋ ತಪ್ಪು ಇವತ್ತಿಬ್ಬರು ಆಚೆ ಇದ್ದೀವಿ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ ಗೌತಮಿಯವರು. ಈ ಕಡೆ ಮೋಕ್ಷಿ ಮತ್ತು ಭವ್ಯ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಡ್ಯಾನ್ಸ್ ಮಾಡೋದು, ಒಬ್ಬರ ಮೇಲೆ ಒಬ್ಬರಿಗೆ ಎಗರ್ಕೊಳ್ಳೋದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇವರಿಬ್ಬರು ನಿಜವಾಗ್ಲೂ ಮುಂಚೆಯಿಂದ ಫ್ರೆಂಡ್ಸ್ ಆಗಿ ಬಂದಿದ್ದಿದ್ರೆ ಮೋಸ್ಟ್ ಸ್ಟ್ರಾಂಗೆಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ಸ್ ಆಗಿರೋರು, ಮತ್ತು ತುಂಬ ಒಂದು ಒಳ್ಳೆ ಬಾಂಡ್ ಇವರಿಬ್ಬರ ಮಧ್ಯೆ ಇರೋದು ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿ ಆಡಿದ್ರು ಇಬ್ಬರೂ. ಮೋಕ್ಷಿ ಅಂತೂ ಅಳ್ತಾರೆ, ಅಮ್ಮ ಗೆದ್ಬಿಟ್ವಿ ನಾವು ಅಂತ. ಅಲ್ಲಿ ಮೋಸ್ಟ್ಲಿ ಮೋಕ್ಷಿ ಅವರು ನಾವೇನೋ ಡೈರೆಕ್ಟ್ ಟಿಕೆಟ್ ಫಿನಾಲೆ ಆಡ್ತೀವಿ ಅಂತ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ. ಹಂಗೆ ಆಗಿದ್ರೆ ತುಂಬ ಚೆನ್ನಾಗಿರೋದು. ಇನ್ನೊಂದು ಟಾಸ್ಕ್ ಭವ್ಯಾಗೂ ಮತ್ತು ಮೋಕ್ಷಿತಾಗೂ ಯಾಕಪ್ಪ ತಂದರು ಅಂತ ಅನ್ನಿಸ್ತು. ಅದಾದಮೇಲೆ ಅದಪ್ಪ ಇವ್ರು ಹೇಳ್ತಾ ಇರ್ತಾರೆ, ಒಬ್ಬ ಉಸ್ತುವಾರಿ ಏನು ಮಾಡ್ದ ಗುರು ರಜತ್ ಅಂತ ರಜತ್ ಕಾಲು ಎಳಿತಾ ಇರ್ತಾರೆ. ಅದೊಂದು ಸ್ವಲ್ಪ ಸಖತ್ ಫನ್ನಿಯಾಗಿ ಹೋಗುತ್ತೆ. ನಿಜವಾಗ್ಲೂ ಉಸ್ತುವಾರಿ ಅನ್ನೋದು ಈ ವಾರದ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿತ್ತು. ಅದನ್ನು ರಜತ್ ಅವರು ಸೂಪರಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಇನ್ನು ಈ ವಾರದಲ್ಲಿ ನನಗೆ ಸಿಕ್ಕಾಪಟ್ಟೆ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅನಿಸಿದ್ರೆ ಅಂತ ನನಗನ್ಸಿದ್ದು ರಜತ್ ಅಂತೀನಿ, ಹನುಮಂತು ಮತ್ತು ಭವ್ಯ ಮತ್ತು ಮೋಕ್ಷಿತಾ ಕ್ರೇಜಿಯಾಗಿ ಆಡಿದರು. ಆ್ಯಕ್ಚುಲಿ ತ್ರಿವಿಕ್ರಮ್ ಆಡಬಹುದಾಗಿತ್ತು, ಬಟ್ ಅವ್ರಿಗೆ ಚಾನ್ಸೇ
ಚಾನ್ಸೇ ಕೊಡಲಿಲ್ಲ. ಯಾಕಂದರೆ ಫಸ್ಟ್ರಲ್ಲೇ ಅವರು ಸ್ಪರ್ಧಿಯಾಗಿ ಆಯ್ಕೆಯಾಗಿ ಹೋಗ್ಬಿಟ್ರು. ಈ 3 ಜನ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದರು. ಆ ಕಡೆ ಧನರಾಜು, ಮಂಜಣ್ಣ, ಗೌತಮಿ, ಚೈತ್ರ ಈ 4 ಜನ ಯಾವ ಇದ್ದಾರೋ 4 ಜನ ಇವರು ಫಿನಾಲೆಗೆ ಬರ್ತಾರಾ ಇಲ್ವಾ ಅಂತ ಒಂದು ಡೌಟ್ ಇರೋ ಕಂಟೆಸ್ಟೆಂಟ್ಸು. ಇವ್ರು 4 ಜನದಲ್ಲಿ ಯಾರಾದರೂ ಟಿಕೆಟು ಫಿನಾಲೆ ಗೆದ್ದುಬಿಟ್ಟಿದ್ದರೆ ಯಾರಾದರೂ ಒಬ್ಬ ಡಿಸರ್ವಿಂಗ್ ಕಂಟೆಸ್ಟೆಂಟು ಡೆಫಿನೆಟ್ಲಿ ಮನೆಯಿಂದ ಆಚೆ ಹೋಗಿರೋರು. ಅದಾಗಲಿಲ್ಲ. ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟು ಆಡಿದ್ದಾರೆ. ಅದಾದ ನಂತರ ಪಜಲ್ ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಅವರಿಂದ. ಅದೇನಪ್ಪ ಈ ಒಂದು ಟಾಸ್ಕ್ನ ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಆ ಒಂದು ಟಾಸ್ಕ್ ಏನು ಕೊಟ್ಟಿದ್ದಾರೆ, ಆ ಟಾಸ್ಕು ಬಾಲ್ನ ಹಿಂಗೆ ಬಿಸಾಕಬೇಕು. ಆ ಬಾಲು ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಹಿಂಗೆ ಜಿಗ್‌ಜಾಗ್ ಆಗಿ ಸ್ಲೋಗಿ ಬರುತ್ತೆ. ಆ ಒಂದು ಬಾಲ್ ಬರೋಷ್ಟೊತ್ತಿಗೆ ಇವ್ರು ಪಜಲ್ ಜೋಡಿಸ್ಕೋಬೇಕು. ಮೈಂಡ್ ಗೇಮು ಕೂಡ, ಸ್ಪೀಡು ಕೂಡ, ಕಾನ್ಸಂಟ್ರೇಷನ್ ಪ್ರತಿಯೊಂದು ಮುಖ್ಯ ಆಗುತ್ತೆ ಈ ಒಂದು ಟಾಸ್ಕಲ್ಲಿ. ಇದರಲ್ಲಿ ಭವ್ಯ ಡೆಫಿನೆಟ್ಲಿ ಫಾಸ್ಟ್ ಇದ್ದಾರೆ. ಯಾಕಂದರೆ ಮೈಂಡ್ ಗೇಮ್ ಅಂದರೆ ಮೈಂಡ್ ಗೇಮು, ಫಿಸಿಕಲ್ ಗೇಮ್ ಅಂದರೆ ಫಿಸಿಕಲ್ ಗೇಮು. ಟಾಸ್ಕ್ ಏನಂತ ಸುಮ್ಮನೆ ಅಂತೂ ಹೆಸರು ಕೊಟ್ಟಿಲ್ಲ ಅಲ್ವಾ. ಸೊ ಹಂಗಾಗಿ ಮತ್ತೆ ಬಾಲ್ ಬಿಸಾಕಬೇಕಾದ್ರೆ ಮೋಕ್ಷಿತಾ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡೋದಕ್ಕೇ ತುಂಬ ಟೈಮ್ ವೇಸ್ಟ್ ಮಾಡೋರು. ಆದರೆ ಈ ಕಡೆ ಭವ್ಯ ಅವರು ಸಿಕ್ಕಾಪಟ್ಟೆ ಕ್ವಿಕ್ ಆಗಿದ್ರು ಮತ್ತು ತುಂಬ ಲಾಜಿಕ್ಕಾಗಿ ಯೋಚನೆ ಮಾಡಿದ್ರು. ಟಿಕೆಟು ಫಿನಾಲೆ ಅಂತ ಅಕ್ಷರಗಳ ಬಗ್ಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅದಾದ ನಂತರ ದೊಡ್ಡ ದೊಡ್ಡ ಅಲೆಗಳನ್ನ ಜೋಡಿಸ್ಕೊಂಡ್ರು. ಅದು ಅವ್ರಿಗೆ ಪ್ಲಸ್ ಆಗೋಯ್ತು. ಸೊ ಹಂಗಾಗಿ ಟಿಕೆಟು ಫಿನಾಲೆ ಆಟ ಆಡೋಕ್ಕೆ ಭವ್ಯ ಸೆಲೆಕ್ಟ್ ಆದರು. ಮೋಕ್ಷಿತಾ ಅವರು ಸೆಲೆಕ್ಟ್ ಆಗಲಿಲ್ಲ. ಬಟ್ ಅಲ್ಲಿ ಬಿಗ್ ಬಾಸ್ ಅವರು ಇವರಿಬ್ಬರನ್ನೂ ಕೂಡ ಟಿಕೆಟ್ ಫಿನಾಲೆ ಆಡಿಸಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತಾ ಅಂತ ನನಗನ್ನಿಸ್ತು. ಯಾಕಂದರೆ ಮೋಕ್ಷಿತಾ ಅವ್ರ ಪರ್ಫಾರ್ಮೆನ್ಸ್ ಈ ವಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಅಷ್ಟೇ, ತ್ರಿವಿಕ್ರಮ್ ಟೀಮಲ್ಲಿ ಯಾರ್ಯಾರು ಇದ್ದರು ಅವ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದರು. ತುಂಬ ಅವ್ರು ಬೆಸ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಮಂಜಣ್ಣನ ಟೀಮ್ ಅಂತ ಕನ್ಸಿಡರ್ ಮಾಡಿದ್ರೆ ಒಬ್ಬರಾದರೂ ಗೆಲ್ಲೋದು ಬೇಡವಾ ಗುರು, ಒಬ್ಬರಾದರೂ ಟಿಕೆಟ್ ಫಿನಾಲೆ ಆಡೋದು ಬೇಡವಾ? ನಿಜವಾಗ್ಲೂ ಒಳ್ಳೆತನದಿಂದ ಆಡಬೇಕು. ಅದು ಡೆಫಿನೆಟ್ಲಿ ಒಂದು ಒಳ್ಳೆ ದಾರಿಗೆ ಕರ್ಕೊಂಡೋಗುತ್ತೆ ಅಂತಾರಲ್ಲ, ಅದು ಮಾತ್ರ ಈ ವಾರ ಮತ್ತೆ ಪ್ರೂವ್ ಆಯಿತು. ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟು ಟಿಕೆಟು ಫಿನಾಲೆ ಆಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಾಗೂ ಇರುತ್ತೆ ಹನುಮಂತ್ ಅವರು ಟಿಕೆಟು ಫಿನಾಲೆ ಗೆದ್ದಿದ್ದಾರೆ ಅಂತ. ಈಸ್ ಆಲ್ಸೋ ವೆರಿ ಡಿಸರ್ವಿಂಗ್ ಕಂಟೆಸ್ಟೆಂಟು. ತುಂಬ ನಿಯತ್ತಾಗಿದ್ದಾರೆ ಮನುಷ್ಯ ಒಳಗಡೆ. ಯಾವುದೇ ಒಂದು ಯಾರಾದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ, ಕೆಟ್ಟದಾಗಿ ಇರೋದಾಗಲಿ, ಮೋಸ ಮಾಡೋದಾಗಲಿ, ವಂಚನೆ ಮಾಡೋದಾಗಲಿ ಏನೂ ಮಾಡ್ತಾಯಿಲ್ಲ. ತುಂಬ ಪ್ಯೂರಾಗಿ ಆಟ ಆಡ್ತಾ ಇದ್ದಾರೆ ಹನುಮಂತ್ ಅವರು. ನೋಡಬೇಕು ಇನ್ನು ಯಾರು ಟಾಪ್ 5ಗೆ ಹೋಗ್ತಾರೆ ಅಂತ. ಒಂದು ಸೀಟ್ ಅಂತೂ ಕನ್ಫರ್ಮು ಹನುಮಂತ್ ಅವರು. ತ್ರಿವಿಕ್ರಮು ಕೂಡ ಕನ್ಫರ್ಮು. ಇನ್ನು ಮಿಕ್ಕಿದ್ದ 3 ಪೊಸಿಷನ್ ಯಾರು ತೊಗೊಳ್ತಾರೆ ಅಂತ ನೋಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇದೆ. ಮೋಕ್ಷಿತಾ ನನಗೆ ಅನಿಸೋ ಪ್ರಕಾರ ಒಬ್ಬರೇ ಹುಡುಗಿ ಈ ಸಲ ಟಾಪ್ 5ಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಮೋಕ್ಷಿತಾನ ಭವ್ಯನ ಅಂತ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಯಾರು ಟಾಪ್ 5ಯಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮಂಜಣ್ಣ ಅವರ ಗೇಮು ಇತ್ತೀಚೆಗೆ ಹೆಂಗೆ ಹೋಗ್ತಾ ಇದೆ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.